ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಮೋದಿ 3.0 ಬಜೆಟ್ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಬಹುನಿರೀಕ್ಷಿತ ಕೇಂದ್ರದ ಬಜೆಟ್ ಮಂಡನೆಯಾಗಿದೆ. ಮಧ್ಯಮ ವರ್ಗದವರು ರಿಲೀಫ್ ಪಡೆಯುವಂತಹ ಬಜೆಟ್, ಜೊತೆಗೆ ಹಲವಾರು ಕ್ಷೇತ್ರಗಳಿಗೆ ಬಂಪರ್ ಕೊಡುಗೆ ನೀಡಲಾಗಿದೆ. ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗವನ್ನ ಮುಖ್ಯ ಕೇಂದ್ರ ಬಿಂದುವಾಗಿಟ್ಕೊಂಡು ಕೇಂದ್ರ ಸರ್ಕಾರ ಬಜೆಟ್ ಮಾಡಿದೆ. ಇದು ಎಲ್ಲರ ಬಜೆಟ್ ಅಂತ ಬಿಜೆಪಿ ಹೇಳ್ತಾ ಇದೆ, ಆದ್ರೆ ಕಾಂಗ್ರೆಸ್ ಹೇಳ್ತಾ ಇದೆ ಇದು ನಿರಾಶಾದಾಯಕ ಬಜೆಟ್ ಅಂತ. ಇವತ್ತು ಬೆಳಗ್ಗೆಯಿಂದ ಏನೆಲ್ಲ ಬೆಳವಣಿಗೆ ಆಗಿದೆ, ಯಾವ ಯಾವ ಪಕ್ಷದ ನಾಯಕರು ಏನೇನು ಹೇಳ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. ನಿರ್ಮಲಾ ಸೀತಾರಾಮನ್ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಬಂಪರ್. 12 ಲಕ್ಷ ನಿಮ್ಮ ಆದಾಯ ಆಗಿದ್ರೆ ತೆರಿಗೆ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಹಾಗಿಲ್ಲ. ಮಧ್ಯಮ ವರ್ಗದ ತೆರಿಗೆ ಭಾರ ಇಳಿಸಿದ್ದಾರೆ ನರೇಂದ್ರ ಮೋದಿ. ಹೊಸ ತೆರಿಗೆ ಪದ್ಧತಿಯಲ್ಲಿ 12,75,000 ರೂಪಾಯಿ ನಿಮ್ಮ ಆದಾಯ ಆಗಿದ್ರೆ ತೆರಿಗೆಯ ಬಗ್ಗೆ ತಲೆ ಕೆಡಿಸಿಕೊಳ್ಳೋ ಪರಿಸ್ಥಿತಿ ಇರೋದಿಲ್ಲ. ಇನ್ನು ಮುಂದೆ ಹೊಸ ತೆರಿಗೆ ಪದ್ಧತಿಯಲ್ಲಿ 12,75,000 ಯಾವುದೇ ತೆರಿಗೆ ಇರೋದಿಲ್ಲ. ಆದಾಯ ತೆರಿಗೆಯಲ್ಲಿ ಸುಧಾರಣೆ ತರಲಾಗಿದೆ. ತೆರಿಗೆ ಸ್ಲ್ಯಾಬ್ಗಳಲ್ಲೂ ಕೂಡ ಬದಲಾವಣೆಯಾಗಿದೆ. 24 ಲಕ್ಷ ಮೀರಿ ಏನಾದ್ರೂ ನಿಮ್ಮ ಸಂಬಳ ಇದ್ರೆ ಆಗ 30% ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಟಿಡಿಎಸ್ ಮತ್ತು ಟಿಸಿಎಸ್ ನಲ್ಲೂ ಕೂಡ ಹಲವು ಬದಲಾವಣೆಗಳನ್ನ ತರಲಾಗಿದೆ. ಆದ್ರೆ ಸದ್ಯಕ್ಕಂತೂ ಆದಾಯ ತೆರಿಗೆ ಯಾರು ಕಟ್ತಾ ಇದ್ರೋ ಅವರು ಖುಷಿ ಪಡುವ ರೀತಿಯಲ್ಲಿ ಈ ಬಾರಿಯ ಬಜೆಟ್ನಲ್ಲಿದೆ. ಇನ್ನು ದೆಹಲಿ ಬಿಹಾರ ಎಲೆಕ್ಷನ್ ದೃಷ್ಟಿಯಲ್ಲಿ ಇಟ್ಕೊಂಡು ಕೇಂದ್ರದ ಬಜೆಟ್ 12 ಲಕ್ಷದವರೆಗಿನ ಆದಾಯಕ್ಕೆ ತೆರಿಗೆ ರಿಲ್ಯಾಕ್ಸೇಷನ್ ನೀಡಲಾಗಿದೆ. ದೆಹಲಿ ಬಿಹಾರ ಎಲೆಕ್ಷನ್ ಅನ್ನ ದೃಷ್ಟಿಯಲ್ಲಿ ಇಟ್ಕೊಂಡು ಈ ಬಾರಿಯ ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ದೊಡ್ಡ ಖುಷಿ ಕೊಟ್ಟಿದ್ದಾರೆ. ಇದರ ಜೊತೆಗೆ ಬಿಹಾರಕ್ಕೆ ಬಂಪರ್ ಘೋಷಣೆಯಾಗಿದೆ. ಈ ವರ್ಷದ 2 ಮುಖ್ಯ ಚುನಾವಣೆಗಳು, ಒಂದು ದೆಹಲಿ ಮತ್ತೊಂದು ಬಿಹಾರ. ಬಿಹಾರಕ್ಕೆ ಕೂಡ ಬಂಪರ್ ಘೋಷಣೆಗಳಾಗಿವೆ. ಇನ್ನು ಯಾವಾಗ ಬಿಹಾರಕ್ಕೆ ಘೋಷಣೆಗಳಾದವೋ ಆಗ ವಿರೋಧ ಪಕ್ಷಗಳು ಇದರ ವಿರುದ್ಧ ಕಿಡಿಕಾರಿವೆ. ಬಿಹಾರಕ್ಕೆ ಸತತ 2ನೇ ಬಜೆಟ್ನಲ್ಲಿ ಘೋಷಣೆಗಳಾಗ್ತಾ ಇದ್ದ ಹಾಗೆ ವಿರೋಧ ಪಕ್ಷಗಳು ವಿರೋಧ ವ್ಯಕ್ತಪಡಿಸಿವೆ. ಇನ್ನು ಕರ್ನಾಟಕಕ್ಕೆ ಯಾವುದೇ ಹೊಸ ಯೋಜನೆಗಳನ್ನ ಕೇಂದ್ರ ಘೋಷಣೆ ಮಾಡಿಲ್ಲ. ರಾಜ್ಯದ ನೀರಾವರಿ ಯೋಜನೆಗಳ ಅಭಿವೃದ್ಧಿಗೆ ಯಾವುದೇ ಘೋಷಣೆ ಇಲ್ಲ. ಕೃಷ್ಣ ಬೈರೇಗೌಡರು ಮಾತಾಡ್ತಾ ಕರ್ನಾಟಕಕ್ಕೆ ಚೊಂಬು ಕೊಟ್ಟಿದ್ದಾರೆ ಅಂದ್ರು. ಕೇಂದ್ರ ಬಜೆಟ್ನಲ್ಲಿ ರಾಜ್ಯಕ್ಕೆ ಯಾವುದೇ ಹೊಸ ಯೋಜನೆಗಳ ಘೋಷಣೆ ಇಲ್ಲ. ರಾಜ್ಯದ ನಗರಗಳು ಇದ್ದಾವಲ್ಲ, ಕುಡಿಯುವ ನೀರಿನ ಯೋಜನೆಗಳಿಗೆ, ಗ್ರಾಮೀಣ ಪ್ರದೇಶಗಳಿಗೆ, ರೈಲು ಹೆದ್ದಾರಿ ಯೋಜನೆಗಳಿಗೆ ಹಣ ಒದಗಿಸ್ಕೊಡಿ ಅಂತ ಕೇಳಿದ್ದು. ರಾಜಕಾಲುವೆ ನಿರ್ವಹಣೆಗೆ, ಬಿಸಿನೆಸ್ ಕಾರಿಡಾರ್ ಮಾಡಕ್ಕೆ ಹಣ ಕೇಳಿದ್ದು.
ಅದಕ್ಕೆ ನಾವು ಕೊಟ್ಟಿರೋದು ಖಾಲಿ ಚೆಂಬು. ವಸತಿ ಯೋಜನೆಗಳಿದಾವಲ್ಲ ನಗರ ಪ್ರದೇಶಗಳಿಗೆ, ಕೇಂದ್ರ ಸರ್ಕಾರದವರು 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದನ್ನ 5 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಕೇಳಿದ್ದು, ಅದನ್ನ ಮಾಡಿಲ್ಲ. 72,000 ರೂಪಾಯಿ ಕೊಡ್ತದೆ ಒಂದ್ ಮನೆಗೆ. ಅದನ್ನ 3 ಲಕ್ಷಗಳಿಗೆ ಹೆಚ್ಚಿಸಬೇಕು ಅಂತ ಮಾಡಿದ್ದು, ಅದನ್ನು ಕೂಡ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಚೋಂಪ್ ಕೊಡ್ತಕ್ಕಂಥದನ್ನ ಮುಂದುವರಿಸಿದೆ ಈ ಬಜೆಟ್ ನಲ್ಲಿ. ಟ್ರೆಷರಿ ಹಾಕಿಲ್ವಲ್ಲ, ಯಾಕಂತಂದ್ರೆ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಮಾಡಕ್ಕೆ ಆಗಲ್ಲ, ನಿರ್ಮಲಾ ಸೀತಾರಾಮನ್ ಭೇಟಿ ಮಾಡಿ ಒತ್ತಾಯ ಮಾಡಕ್ಕಾಗ. ಒಂದ್ ಸಾರಿನೂ ಕೂಡ ಬಿಜೆಪಿ ಲೀಡರ್ಗಳು ಕರ್ನಾಟಕದವರು ನಮ್ಮ ರಾಜ್ಯಕ್ಕೆ ನ್ಯಾಯ ಕೊಡಿ ಅಂತೇಳಿ ಯಾವತ್ತು ಕೇಳದಾಗ ಕಾಣಿಸಲ್ಲ ಅವ್ರು. ನಮ್ಮ ಪಾಲಿನ ಹಂಚಿಕೆನಲ್ಲಿ ದೊಡ್ಡ ಅನ್ಯಾಯ ಆಗಿದೆ 15ನೇ ಹಣಕಾಸಿನ ಆಯೋಗದಲ್ಲಿ. ಯಾವತ್ತಾರು ಒಂದು ದಿನ ಪಾರ್ಲಿಮೆಂಟ್ ನಲ್ಲಿ ಮಾತಾಡಿರೋದು ನೋಡಿದೀರಾ? ನಮ್ಗೆ ಅನ್ಯಾಯ ಆಗಿದೆ ಅಂತ ಕೇಳಿದಾರ? ಕೇಳಕ್ ಧೈರ್ಯನೂ ಇಲ್ಲ. ಮಿನಿಸ್ಟ್ರಿಗಳಿಂದ ಮತ್ತೆ ಲೋಕಸಭಾ ಸದಸ್ಯರುಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಆಗಿದೆ. ಬೆಳಗ್ಗೆಯಿಂದಲೂ ಕರ್ನಾಟಕ ಸೇರಿದಂತೆ ಯಾವ ಯಾವ ರಾಜ್ಯಗಳಿಗೆ ಏನೇನು ಸಿಕ್ಕಿದೆ, ಈ ಬಾರಿಯ ಬಜೆಟ್ನ ಹೈಲೈಟ್ಸ್ ಏನು ಅನ್ನೋದನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇತ್ತು. ಇದಾದ ಮೇಲೆ ಈಗ ರಾಜಕೀಯ ಲೆಕ್ಕಾಚಾರಗಳು ಆರಂಭ ಆಗಿವೆ. ನಮ್ಮ ಸ್ಟುಡಿಯೋದಲ್ಲಿ ಗಣ್ಯ ಅತಿಥಿಗಳಿದ್ದಾರೆ, ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾಂಗ್ರೆಸ್ನಿಂದ ರಮೇಶ್ ಬಾಬು ಅವರಿದ್ದಾರೆ. ರಮೇಶ್ ಬಾಬು ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಎನ್ ರವಿಕುಮಾರ್ ಅವರಿದ್ದಾರೆ, ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ. ಜೆಡಿಎಸ್ನಿಂದ ರಾಜುಗೌಡ್ರಿದ್ದಾರೆ, ರಾಜುಗೌಡ್ರೆ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ನಾತು ಇದ್ದಾರೆ, ಪ್ರಶಾಂತ್ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲಿಗೆ ರವಿಕುಮಾರ್ ಸರ್ ಇಂದಾನೆ ಆರಂಭಿಸ್ತೀನಿ. ಸರ್, ನಿರಾಶಾದಾಯಕ ಬಜೆಟ್ ಅನ್ನೋದು ಕಾಂಗ್ರೆಸ್ನ ನಾಯಕರ ಹೇಳಿಕೆ. ಈಗಷ್ಟೇ ನೀವು ಬೈಟ್ಗಳನ್ನು ಕೂಡ ನೋಡಿದ್ರಿ. ಅಲ್ಲ, ಕಾಂಗ್ರೆಸ್ನವರು ನಿರಾಶಾದಾಯಕ ಬಜೆಟ್ ಅಂತ ಅಂದೇ ಹೋಗ್ಬಿಟ್ರೆ ಅವ್ರಿಗೆ ಖುಷಿನೇ ಆಗಲ್ಲ. ಅವ್ರಿಗೆ ಖುಷಿ ಆಗಬೇಕು ಅಂತೇಳಿದ್ರೆ ಇದು ನಿರಾಶಾದಾಯಕ ಬಜೆಟ್, ನೀರಸ ಬಜೆಟ್, ಸಾಮಾನ್ಯ ಜನರ ವಿರೋಧಿ ಬಜೆಟ್, ಇದೇ ಶಬ್ದಗಳನ್ನು ಅವ್ರು ಹೇಳಲೇಬೇಕು, ಹೇಳಿದ್ದಾರೆ. ನೀವು ಸಿದ್ದರಾಮಯ್ಯನವರು ಬಜೆಟ್ ಕರೀತಿರಲ್ಲ ಹಾಗೆ. ಆದರೆ ಒಳ್ಳೆ ಕೆಲಸ ಮಾಡಿದಾಗ ನಾವು ಖಂಡಿತ ಒಪ್ಕೊಳ್ತೇವೆ. ಈಗ ಫಾರ್ ಎಕ್ಸಾಂಪಲ್, ಈಗ ಯಾರನ್ನೇ ಕೇಳಿ ನೀವು ಬಜೆಟ್ ಚೆನ್ನಾಗಿದೆ ಅಂತೇಳಿ, ಬಿಯಾಂಡ್ ಅವರ್ ಎಕ್ಸ್ಪೆಕ್ಟೇಷನ್. ಎಲ್ಲರೂ ನಿರೀಕ್ಷೆ ಮಾಡಿದ್ರು ಬಹುಶಃ ಈ 12 ಲಕ್ಷ ಏನು ಮಾಡಿದ್ದಾರೆ, 12 ಲಕ್ಷ ಯಾರಿಗೆ ಸ್ಯಾಲ್ರಿ ಪೀಪರ್ ಇದ್ದಾರೆ, ಈವನ್ ಮಧ್ಯಮ ವರ್ಗದವ್ರು ಇದ್ದಾರೆ, 12 ಲಕ್ಷದವರೆಗೆ ಟ್ಯಾಕ್ಸ್ ಕಟ್ಟಂಗಿಲ್ಲ. ಎಲ್ಲರೂ ನಿರೀಕ್ಷೆ ಮಾಡಿದ್ರು ಬಹುಶಃ 10 ಲಕ್ಷದವರೆಗೆ ಮಾಡ್ಬೋದು, 9-10 ಲಕ್ಷದವರೆಗೆ ಮಾಡ್ಬೋದು ಅಂತ. 12 ಲಕ್ಷದವರೆಗೆ ಮಾಡಿದ್ದಾರೆ. ಹಾಗಾಗಿ ನಿಯರ್ಲಿ ನಮ್ಮ ದೇಶದೊಳಗೆ ಒಂದು 50%ನಷ್ಟು ಜನ, 140 ಕೋಟಿ ಜನರಲ್ಲಿ 50%ನಷ್ಟು ಜನ, ಎಲ್ಲರೂ ಅಷ್ಟು ಇನ್ಕಮ್ ಇದೆ ಅಂತ ನಾನು ಹೇಳಲ್ಲ, ಅಷ್ಟಂತೂ ಜನ ಹ್ಯಾಪಿ ಇದ್ದಾರೆ. ಭಾಳ ಒಳ್ಳೆ ಬಜೆಟ್ ಇದು ಅಂಥೇಳಿ. ಅದೇ ಥರ ನೆಕ್ಸ್ಟ್ ಯಾವ್ದು ಬಂದು ಕೃಷಿಗೆ ಸಂಬಂಧಪಟ್ಟಂತನೂ ಕೂಡ ಸಾಕಷ್ಟು ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ನೀರಾವರಿಗೆ ಒತ್ತು ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಉತ್ಪಾದನೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಕೃಷಿ ಕ್ಷೇತ್ರದಲ್ಲಿ ಒತ್ತು ಕೊಟ್ಟಿದ್ದಾರೆ. ಅದು ಬೇಳೆಕಾಳು ಇರ್ಬೋದು, ಎಣ್ಣೆ ಪದಾರ್ಥಗಳಿರಬಹುದು, ಆಮೇಲೆ ಸಹಕಾರಿ ಕ್ಷೇತ್ರಗಳನ್ನು ಅದಕ್ಕೆ ಸೇರಿಸ್ಕೊಂಡು ಕೃಷಿಕರನ್ನು ಸೇರಿಸ್ಕೊಂಡು ಸಾಕಷ್ಟು ದೊಡ್ಡ ಹೊತ್ತನ್ನು ಕೃಷಿ ಕ್ಷೇತ್ರಕ್ಕೆ ಈ ಸಾರಿ ಸ್ವಾವಲಂಬಿ ಆಗಬೇಕು ನಾವು ಕೃಷಿ ಕ್ಷೇತ್ರದಲ್ಲಿ ಅಂಥೇಳಿ ಅದಕ್ಕೂ ಕೂಡ ಒತ್ತು ಕೊಟ್ಟಿದ್ದಾರೆ. ಬರೋದು ಇದು ಕೋಆಪರೇಟಿವ್ MSME ಕ್ರಾಂತಿ ಆಗಿದೆ. ಉದಾಹರಣೆಗೆ ನಾನು ಹೇಳ್ತೇನೆ, 1 ಕೋಟಿ ರೂಪಾಯಿ ಇದ್ದಂಥ, ಫಾರ್ ಎಕ್ಸಾಂಪಲ್ ಹೇಳ್ತೇನೆ, ಮೈಕ್ರೋ ಅಂದರೆ ಸಣ್ಣ ಕೈಗಾರಿಕೆ, ಅತಿ ಸಣ್ಣ ಕೈಗಾರಿಕೆ, ಇದಕ್ಕೆ ಎಷ್ಟು 1 ಕೋಟಿ ಇರ್ತಕ್ಕಂಥದ್ದಕ್ಕೆ ನಾವೇನಂತ ಕರಿತಾ ಇದ್ವಿ, ಸಣ್ಣ ಕೈಗಾರಿಕೆ ಅಂತ ಕರಿತಿದ್ವಿ. ಅದರ ಲಿಮಿಟ್ ಎಷ್ಟು ಮಾಡಿದ್ರು? 2.5 ಕೋಟಿ ಮಾಡಿದರು. ಬ್ರ್ಯಾಕೆಟ್ ದೊಡ್ಡ ಮಾಡಿದರು. ಟರ್ನ್ ಓವರ್ 5 ಕೋಟಿಯಿಂದ 10 ಕೋಟಿವರೆಗೆ ಮಾಡಿದರು. ನೆಕ್ಸ್ಟು ಸಣ್ಣ ಕೈಗಾರಿಕೆ 10 ಕೋಟಿ ಇತ್ತು. ಇದನ್ನು ಎಷ್ಟು ಮಾಡಿದರು? 10 ಕೋಟಿಯಿಂದ 25 ಕೋಟಿವರೆಗೆ ಮಾಡಿದರು. ನೆಕ್ಸ್ಟು ಟರ್ನ್ ಓವರ್ 50 ಕೋಟಿಯಿಂದ 100 ಕೋಟಿವರೆಗೆ. ಅದೇ ಥರ ಮೀಡಿಯಂ ಮಧ್ಯಮ ವರ್ಗದ ಕೈಗಾರಿಕೆ ಅಂತ ಕರಿತೀವಿ ನಾವು, ದೊಡ್ಡ ಕೈಗಾರಿಕೆ ಅಲ್ಲ, 50 ಕೋಟಿಯಿಂದ 125 ಕೋಟಿ. ಹೀಗೆ MSMEಗೂ ಕೂಡ ಉದ್ಯೋಗವನ್ನು ಒದಗಿಸೋದಕ್ಕೆ, ಉದ್ಯೋಗವನ್ನು ನಿರ್ಮಾಣ ಮಾಡೋದಕ್ಕೆ ಸಾಕಷ್ಟು ಹೊತ್ತನ್ನು ಕೊಟ್ಟಿದ್ದಾರೆ. ಇದೊಂದು ಬಹಳ ಒಳ್ಳೆಯ ಬಜೆಟ್ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಕರೆಯೋದಕ್ಕೆ ಬಯಸ್ತೇನೆ. ಅರ್ಧಕ್ಕರ್ಧ ಜನ ಖುಷಿಯಾಗಿದ್ದಾರೆ ಅಂತೀರಿ? ಅರ್ಧಕ್ಕರ್ಧ ಜನ ಅಲ್ಲ, ನಾನು ಬರೀ ಈ ಒಂದು ಪಾಲಿಸಿಯಿಂದ ನಾನು ಹೇಳ್ತೇನೆ, ಸಾಮಾನ್ಯವಾಗಿ ಈ ಬಜೆಟ್ ಅನ್ನು ಯಾರೇ ನೋಡಿದ್ರು ಕೂಡ, ಯಾರಿಗೆ ಅರ್ಥಶಾಸ್ತ್ರ ಗೊತ್ತಿದೆ, ಇವತ್ತಿನ ದೇಶದ ಪ್ರಪಂಚದ ಆರ್ಥಿಕ ಪರಿಸ್ಥಿತಿ ಗೊತ್ತಿದೆ, ಆರ್ಥಿಕ ಕುಸಿತ ಇದೆ ಇಡೀ ಪ್ರಪಂಚದಲ್ಲಿ,
ಆದರೂ ಕೂಡ ಭಾರತ ದೇಶದಲ್ಲಿ ಒಳ್ಳೆ ಬಜೆಟ್, ಒಳ್ಳೆ ಎಕಾನಮಿ ಬಜೆಟ್ ಅಂತ ಪ್ರೇರಣಾದಾಯಿ ಬಜೆಟ್ ಕೊಟ್ಟಿದ್ದಾರೆ ಅಂತ ಯಾರಾದರೂ ಹೇಳ್ತಾರೆ. ರಮೇಶ್ ಬಾಬು ಅವರೇ, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.